ಒಂದು ಕ್ವಶನನ್ನು 3 ಮಾರ್ಕ್ಸ್ಗೆ ಕೇಳಲಾಗುತ್ತೆ. ಇದರ ಬಗ್ಗೆ ಒಂದು ಡಿಸ್ಕಷನ್ ಇರುತ್ತೆ ಈ ವಿಡಿಯೋದಲ್ಲಿ. ವಿಡಿಯೋ ಪೂರ್ತಿಯಾಗಿ ನೋಡಿ, ಜೊತೆಗೆ ನಮ್ಮ ಚಾನಲ್ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಗೆ ಯಾವ ಟಾಪಿಕ್ ಬೇಕು ಅದನ್ನು ಕಾಮೆಂಟ್ಸ್ ಮುಖಾಂತರ ತಿಳಿಸಿರಿ. ಸೊ ಕ್ವಶನ್ ಏನಿದೆ ಅಂತಂದರೆ ಡಿಫೈನ್ ಡಿರೈವ್ ಯೂನಿಟ್. ಸೊ ಡಿರೈವ್ಡ್ ಯೂನಿಟ್ ಅಂದ್ರೇನು, ಗಿವ್ ಎಕ್ಸಾಂಪಲ್ಸ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾನು ಡೆಫಿನೇಷನ್ ವಿತ್ ಎಕ್ಸಾಂಪಲ್ಸ್ಗಳನ್ನು ಹೇಳ್ತಾ ಇದ್ದೀನಿ, ಜೊತೆಗೆ ಅವುಗಳ ಒಂದು ಯೂನಿಟ್ಸ್ಗಳನ್ನು ಕೂಡ ಇಲ್ಲಿ ನಾನು ಶೋ ಮಾಡ್ತಾ ಇದ್ದೇನೆ. ಡೆರಿವೇಷನ್ ಏನಿದೆ ಅಂತಂದರೆ ದ ಯೂನಿಟ್ ಆಫ್ ಡಿಫ್ರೆಂಟ್ ಕ್ವಾಂಟಿಟೀಸ್ ಕ್ಯಾನ್ ಬಿ ಡಿರೈವ್ಡ್ ಫ್ರಾಮ್ ದಿ ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ ದೇ ಆರ್ ಕಾಲ್ಡ್ ಡಿರೈವ್ಡ್ ಯೂನಿಟ್ಸ್. ಅಂದರೆ ಸೊ ಒಂದು ಯೂನಿಟ್ ಡಿಫ್ರೆಂಟ್ ಕ್ವಾಂಟಿಟಿ ಒಳಗಡೆ, ದ ಯೂನಿಟ್ ಆಫ್ ಡಿಫ್ರೆಂಟ್ ಕ್ವಾಂಟಿಟಿ, ಬೇರೆ ಬೇರೆ ಕ್ವಾಂಟಿಟಿ ಒಳಗಡೆ ಇರುವಂಥ ಒಂದು ಯೂನಿಟನ್ನು ಅದನ್ನು ನಾವು ಡಿರೈವ್ ಮಾಡ್ತಾಯಿದ್ವಿ. ಡಿರೈವ್ ಅಂದರೆ ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ, ಹೇಳ್ತಾ ಇದ್ದೀವಿ. ಫ್ರಾಮ್ ಫಂಡಮೆಂಟಲ್ ಯೂನಿಟ್ ಅಂದರೆ ಒಂದು ಸ್ಟ್ಯಾಂಡರ್ಡ್ ಮತ್ತು ಫಂಡಮೆಂಟಲ್ ಯೂನಿಟ್ ಮುಖಾಂತರ ಒಂದು ಡಿಫ್ರೆಂಟ್ ಇರುವಂತಹ ಕ್ವಾಂಟಿಟಿಗಳನ್ನು ಡಿರೈವ್ ಮಾಡ್ತಾಯಿದ್ದೀವಿ. ಅದಕ್ಕೆ ನಾವು ಡಿರೈವ್ಡ್ ಯೂನಿಟ್ ಅಂತ ಕರಿತೀವಿ. ಸೊ ಉದಾಹರಣೆಗೆ ಇಲ್ಲಿ ಲೂಮಿನಸ್ ಫ್ಲೆಕ್ಸ್, ಅದರ ಯೂನಿಟ್ ಲುಮಿನ್ ಅಂತ ಕರಿತೀವಿ. ಫೋರ್ಸ್ದು ನ್ಯೂಟನ್, ಪವರ್ದು ವ್ಯಾಟ್, ಪ್ರೆಷರ್ದು ಪಾಸ್ಕಲ್ಲು, ಎಲೆಕ್ಟ್ರಿಕಲ್ ಚಾರ್ಜದು ಕೂಲಂಬ್, ಆಮೇಲೆ ಫ್ರೀಕ್ವೆನ್ಸಿದು ಆರ್ಜು, ಮತ್ತು ವರ್ಕ್ ಮತ್ತು ಎನರ್ಜಿದು ಜೌಲ್ ಅಂತ ರೂಪದಲ್ಲಿ. ಅಂದರೆ ಈ ರೀತಿಯಾಗಿ ನಾವು ಏನು ಮಾಡ್ತಾಯಿದ್ದೀವಿ ಅಂತಂದರೆ ಯೂನಿಟ್ಗಳನ್ನು, ಡಿರೈವ್ಡ್ ಯೂನಿಟ್ಗಳನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದೀವಿ.